ಹಿಟ್ ಆಸ್ಕ್ಡ್, ಹಿಟ್ ಅಂತಂದರೆ ಯಕ್ಷ, ಆಸ್ಟ್ ಕೇಳ್ದ. ವಾಟ್ ಮೇಕ್ಸ್ ಸನ್ ಶೈನ್ ಎವ್ರಿ ಡೇ, ವಾಟ್ ಮೇಕ್ಸ್ ಯಾರು ಪ್ರತಿದಿನ ಸೂರ್ಯನನ್ನು ಬೆಳಗುವಂತೆ ಮಾಡುತ್ತಾರೆ. ಎದಿಸ್ಟರ ರಿಪ್ಲೈಡ್, ಎದಿಸ್ಟರ ಉತ್ತರವನ್ನು ಕೊಟ್ಟ, ದ ಪವರ್ ಆಫ್ ಗಾಡ್ ಅಂದರೆ ದೇವರ ಶಕ್ತಿ. ಈ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಂತಹ ಭಗವಂತ ಈ ಸೂರ್ಯನಿಗೂ ಒಳಗುವಂಥ ಬೆಳಕನ್ನು ಕೊಟ್ಟಿದ್ದಾನೆ ಅಂತೇಳಿ ಯುಧಿಷ್ಠಿರ ಉತ್ತರವನ್ನು ಕೊಡ್ತಾನೆ. ಹೂ ರೆಸ್ಕ್ಯೂ ಮ್ಯಾನ್ ಇನ್ ಡೇಂಜರ್, ಮನುಷ್ಯನನ್ನು ಅಪಾಯದಲ್ಲಿರುವಾಗ ರಕ್ಷಿಸುವುದು ಯಾರು. ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಯುಧಿಷ್ಠಿರ ತಕ್ಷಣ ಉತ್ತರವನ್ನು ಕೊಟ್ಟ, ದಟ್ ಈಸ್ ಕರೇಜ್. ಕರೇಜ್ ಅಂತಂದರೆ ಧೈರ್ಯ. ಮನುಷ್ಯನಿಗೆ ಧೈರ್ಯ ಅನ್ನೋದೊಂದಿದ್ದರೆ ಅವನು ಯಾವುದೇ ಕಷ್ಟ ಬಂದರೂ ಎದುರಿಸುವಂತಹ ತಾಕತ್ತು. ತಕ್ಷಣ ಮುಂದಿನ ಪ್ರಶ್ನೆ, ವಾಟ್ ಈಸ್ ಮೋರ್ ನೋಬಲ್ ಸಸ್ಟೈನಿಂಗ್ ದೆನ್ ದ ಅರ್ತ್, ಅಂದರೆ ಭೂಮಿಗಿಂತ ಸಹನೆ ಉಳ್ಳವಳು ಯಾರು ಅಂತ. ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಯುಧಿಷ್ಠಿರನ ಪ್ರಕಾರ ಮಕ್ಕಳನ್ನು ಹೆತ್ತು ಬೆಳೆಸುವಂತಹ ತಾಯಿ. ಕರೆಕ್ಟಾ ಮಕ್ಕಳ? ನಿಮ್ಮ ತಾಯಿಯನ್ನೇ ನೀವು ನೋಡಿ, ಅವರು ನಿಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟವನ್ನು ಪಡ್ತಿದ್ದಾರಲ್ವ. ಅದಕ್ಕೆ ಹೆಣ್ಣನ್ನು ಕ್ಷಮೆಯಾಧರಿತ್ರಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ಫಾಸ್ಟರ್ ದೆನ್ ವಿಂಡ್, ಗಾಳಿಗಿಂತ ವೇಗವುಳ್ಳದ್ದು ಯಾವುದು. ಮೈಂಡ್, ಯುಧಿಷ್ಠಿರ ರಿಪ್ಲೈಡ್. ಅದಕ್ಕೆ ಯುಧಿಷ್ಠಿರ ಉತ್ತರವನ್ನು ಕೊಟ್ಟ, ಮೈಂಡ್ ಅಂತೇಳಿ. ಮೈಂಡ್ ಅಂತಂದರೆ ನಮ್ಮ ಮನಸ್ಸು. ಮಕ್ಕಳ, ನೀವು ಇಲ್ಲಿ ಕೂತ್ಕೊಂಡು ಈಗ ನಿಮ್ಮ ಸ್ಕೂಲನ್ನು ನೆನೆಸ್ಕೊಂಡ್ರಾ? ಅದು ನಿಮ್ಮ ಕಣ್ಮುಂದೆ ಬಂತಲ್ವ ಈಗ? ಅಲ್ವಾ? ಎಷ್ಟು ಬೇಗ ನಾವು ಯಾವುದನ್ನು ನೆನೆಸ್ಕೋತೀವೋ ಅದ್ರ ಹತ್ರ ನಮ್ಮ ಮನಸ್ಸು ಬೇಗ ನಮ್ಮ ಕಣ್ಮುಂದೆ ಆ ಚಿತ್ರಣ ಬರುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಯುಧಿಷ್ಠಿರ ಪ್ರಕಾರ ಮೈಂಡ್, ನಮ್ಮ ಮನಸ್ಸೇ ಗಾಳಿಗಿಂತ ವೇಗವಾಗಿ ಚಲಿಸುತ್ತೆ. ಮುಂದಿನ ಪ್ರಶ್ನೆ ಯಕ್ಷ ಕೇಳ್ತಾನೆ, ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇ ಅಟ್ ಹೋಮ್, ಅಂತಂದರೆ ಗೃಹಸ್ಥನಿಗೆ ಮನೆಯಲ್ಲಿರುವಾಗ ಯಾರು ಸ್ನೇಹಿತರಾಗುತ್ತಾರೆ. ಗೃಹಸ್ಥ ಅಂತಂದರೆ ಒಬ್ಬ ಮದುವೆ ಆದಂಥ ಒಬ್ಬ ಗಂಡಸಿಗೆ. ಓಕೆ, ಯಾರು ಸ್ನೇಹಿತೆ ಆಗಿರ್ತಾಳೆ ಅಂತಂದರೆ ಯುಧಿಷ್ಠಿರ ಹೇಳ್ತಾನೆ ಅದಕ್ಕೆ ಹೆಂಡತಿ ಅಥವಾ ಅವನ ಮಡದಿ. ಯುಧಿಷ್ಠಿರನ ಪ್ರಕಾರ ಹೆಂಡತಿ ಅಥವಾ ಅವನ ಮಡದಿ ಗಂಡನ ಜೊತೆ ಅವಳು ಸ್ನೇಹಿತವಾಗಿದ್ದಾಗ ಆ ಜೀವನ ಸುಖಮಯವಾಗಿರುತ್ತೆ ಅಂತ ಅವನ ಹರಕ್ಷಣ. ಮುಂದಿನ ಪ್ರಶ್ನೆ, ಹೂ ಅಕಂಪನೈಸ್ ಎ ಮ್ಯಾನ್ ಇನ್ ಡೆತ್, ಅಂದರೆ ಯಾವುದು ಮನುಷ್ಯನ ಸಾವಿನ ಜೊತೆಗೂಡುತ್ತದೆ. ಧರ್ಮ, ದಟ್ ಅಲೋನ್ ಅಕಂಪನೈಸ್ ದ ಸೋಲ್ ಇನ್ ಇಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್, ಅಂದರೆ ಧರ್ಮ ಸಾವಿನ ನಂತರ ಆತ್ಮದ ಜೊತೆ ಪ್ರಯಾಣಿಸುವುದು. ಧರ್ಮ ಒಂದೇ. ವಾಟ್ ಈಸ್ ಧರ್ಮ ಮೈ ಡಿಯರ್ ಫ್ರೆಂಡ್ಸ್? ಧರ್ಮ ಅಂತಂದರೆ ನಮ್ಮ ಜೀವಿತ ಅವಧಿಯಲ್ಲಿ ನಾವು ಏನೇನೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿರ್ತೀವೋ ಅದೇ ಧರ್ಮ. ಅದು ಬಿಟ್ಟು ಇನ್ಯಾವುದೂ ಸಹ ನಮ್ಮ ಜೊತೆ ಸಾಲಿಟರಿ ಅಂತಂದರೆ ಏಕಾಂಗಿಯಾಗಿ ನಾವು ಪ್ರಯಾಣ ಮಾಡ್ತೀವಿ ಆವಾಗ ಸತ್ತ ನಂತರ, ಆವಾಗ ಅದೇ ನಮ್ಮ ಜೊತೆಗೆ ಬರೋದು, ಇನ್ಯಾವುದೂ ಬರಲ್ಲ ಅಂಥೇಳಿ ಯುಧಿಷ್ಠಿರ ಉತ್ತರವನ್ನು ಕೊಡ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ, ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸಲ್, ಅತ್ಯಂತ ದೊಡ್ಡ ಪಾತ್ರೆ ಯಾವುದು. ದ ಅರ್ತ್ ವಿಚ್ ಕಂಟೈನ್ಸ್ ಆಲ್ ವಿತಿನ್ ಇಟ್ ಸೆಲ್ಫ್ ಈಸ್ ದ ಗ್ರೇಟೆಸ್ಟ್ ವೆಸಲ್, ಅಂತಂದರೆ ತನ್ನ ಒಡಲಲ್ಲಿ ಎಲ್ಲವನ್ನೂ ತುಂಬಿಕೊಂಡಿರುವ ಭೂಮಿಯೇ ಅತ್ಯಂತ ದೊಡ್ಡ ಪಾತ್ರೆ. ಯುಧಿಷ್ಠಿರನ ಪ್ರಕಾರ ಈ ಭೂಮಿ ಒಂದು ದೊಡ್ಡ ಪಾತ್ರೆ. ಆ ಭೂಮಿ ಒಳಗಡೆ ಮರ, ಗಿಡ, ಪಕ್ಷಿ, ಪ್ರಾಣಿ, ಮನೆ, ಬಿಲ್ಡಿಂಗ್, ಮನುಷ್ಯ ಎಲ್ಲ ತುಂಬಿಕೊಂಡಿದೆಯಲ್ವಾ, ಇದಕ್ಕಿಂತ ದೊಡ್ಡ ಪಾತ್ರೆ ಪ್ರಪಂಚದ ಬೇರೆ ಯಾವುದೂ ಇಲ್ಲ ಅಂಥೇಳಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ಹ್ಯಾಪಿನೆಸ್, ಸಂತೋಷ ಅಂದರೆ ಏನು. ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ವಾಟ್ ಈಸ್ ಗುಡ್ ಕಂಡಕ್ಟ್ ಅಂದರೆ ಏನು. ಗುಡ್ ಕಂಡಕ್ಟ್ ಅಂದರೆ ಒಳ್ಳೆ ನಡವಳಿಕೆ. ನಾವು ಎಲ್ಲೇ ಹೋದ್ರೂ ಒಳ್ಳೆ ನಡತೆ ಇರಬೇಕು, ಒಳ್ಳೆ ಮಾತಿರಬೇಕು ಅಲ್ವಾ. ನಾವು ಒಳ್ಳೆ ನಡತೆಯಿಂದ ನಡ್ಕೊಂಡ್ರೆ ಇನ್ನೊಬ್ಬರು ಸಹ ನಮಗೆ ಅದೇ ರೀತಿ ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಲ್ವಾ. ಅದಕ್ಕೋಗಿ ಏನಾಗುತ್ತೆ, ನಮಗೆ ನಾವು ಯಾವಾಗಲೂ ಸಂತೋಷವಾಗಿರ್ಬೋದು ಅಂಥೇಳಿ ಉತ್ತರವನ್ನು ಕೊಡ್ತಾನೆ. ಮುಂದಿನ ಪ್ರಶ್ನೆ, ವಿಚ್ ಈಸ್ ದಟ್ ಎ ಬ್ಯಾಂಡಿಂಗ್ ವಿಚ್ ಮ್ಯಾನ್ ಬಿಕೇಮ್ ಲವ್ಡ್ ಬೈ ಆಲ್, ಅಂತಂದರೆ ಯಾವುದು ಬಿಟ್ಟರೆ ಮನುಷ್ಯ ಎಲ್ಲರ ಪ್ರೀತಿಗೆ ಪಾತ್ರನಾಗುತ್ತಾನೆ. ಅರ್ಥ, ಪ್ರೈಡ್, ಫಾರ್ ಅಬ್ಯಾಂಡಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಪ್ರೈಡ್ ಅಂತಂದರೆ ಅಹಂಕಾರ ಅಲ್ವಾ, ಪ್ರತಿಷ್ಠೆ, ನಾನು, ನಂದು, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ಮನೋಭಾವ ಬೆಳ್ಕೊಂಡಿದ್ದವ್ರಿಗೆ ಅದೊಂದು ಬಿಟ್ಬಿಟ್ರೆ ಅವರು ಎಲ್ಲರನ್ನೂ ಅವರು ಪ್ರೀತಿ ಮಾಡ್ತಾರೆ, ಅವರು ಸಹ ಬೇರೆಯವರು ಸಹ ಅವ್ರನ್ನ ಪ್ರೀತಿ ಮಾಡ್ತಾರೆ ಅಂಥೇಳಿ ಯುಧಿಷ್ಠಿರ ಉತ್ತರವನ್ನು ಕೊಡ್ತಾ ಇದ್ದಾನೆ. ಯಕ್ಷನ ಮುಂದಿನ ಪ್ರಶ್ನೆ,
ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ? ಯುಧಿಷ್ಠಿರ, ಆಂಗ್ರಿ ಗಿವಿಂಗ್ ಇಟ್ ಅಪ್ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ಯಾವುದನ್ನು ಬಿಟ್ಟರೆ ದುಃಖಕ್ಕಿಂತ ಸಂತೋಷ ಬರುತ್ತದೆ. ಯುಧಿಷ್ಠಿರ, ಕೋಪವನ್ನು ಬಿಟ್ಟರೆ ದುಃಖಕ್ಕಿಂತ ಸಂತೋಷ ಬರುತ್ತದೆ. ಕರೆಕ್ಟ್ ಅಲ್ವಾ ಮಕ್ಕಳ? ವಾಟ್ ಈಸ್ ದಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ ವೆಲ್ತಿ? ಡಿಸೈರ್ ಗೆಟಿಂಗ್ ರೈಡ್ ಆಫ್ ಇಟ್ ಮ್ಯಾನ್ ಬಿಕಮ್ ವೆಲ್ತಿ. ಯಾವುದನ್ನು ಬಿಟ್ಟರೆ ಮನುಷ್ಯ ನೆಮ್ಮದಿಯಾಗಿರುತ್ತಾನೆ? ಯುಧಿಷ್ಠಿರ, ಆಸೆ ಅಥವಾ ಬಯಕೆಯನ್ನು ಬಿಟ್ಟರೆ ಮನುಷ್ಯ ನೆಮ್ಮದಿಯಾಗಿರುತ್ತಾನೆ. ನಿಜ ಅಲ್ವ ಮಕ್ಕಳ? ಅದಕ್ಕೆ ಭಗವಾನ್ ಬುದ್ಧ ಹೇಳಿರೋದು ಆಸೆಯೇ ದುಃಖಕ್ಕೆ ಮೂಲವೆಂದು. ವಾಟ್ ಮೇಕ್ ಒನ್ ಎ ರಿಯಲ್ ಬ್ರಾಹ್ಮಿನ್? ಇಟ್ ಈಸ್ ಬರ್ತ್, ಗುಡ್ ಕಾಂಡಕ್ಟ್ ಆರ್ ಲರ್ನಿಂಗ್? ಆನ್ಸರ್ ಡಿಸಿಸಿವ್ಲಿ. ನಿಜವಾದ ಬ್ರಾಹ್ಮಣನಾರು? ಇದು ಹುಟ್ಟಿನಿಂದ ಸನ್ನಡತೆಯಿಂದ ಬರುತ್ತದೆಯೋ ಅಥವಾ ಕಲಿಕೆಯಿಂದ ಬರುತ್ತದೆಯೋ? ಯುಧಿಷ್ಠಿರ, ಬ್ರಾಹ್ಮಣತ್ವ ಹುಟ್ಟಿನಿಂದ ಅಥವಾ ಕಲಿಕೆಯಿಂದ ಬರುವುದಿಲ್ಲ, ಉತ್ತಮ ನಡತೆಯಿಂದ ಬರುತ್ತದೆ. ದುರಭ್ಯಾಸಕ್ಕೆ ದಾಸನಾಗದೇ ಇರುವ ವ್ಯಕ್ತಿಗೆ ಕಲಿಕೆಯಿಂದಲೂ ಸಹ ಬ್ರಾಹ್ಮಣತ್ವ ಬರುತ್ತದೆ. ಮಕ್ಕಳ, ನೀವೆಲ್ಲ ಬ್ರಾಹ್ಮಣ ಅನ್ನೋ ಹೆಸರನ್ನು ಕೇಳಿದ್ದೀರ. ಇದು ಒಂದು ಜಾತಿ ಹೆಸರು ಅಲ್ವಾ? ಬ್ರಾಹ್ಮಣ ಅಂತಂದರೆ ಉತ್ತಮ ನಡತೆ, ಉತ್ತಮ ಗುಣ ಇರುವಂಥ ವ್ಯಕ್ತಿಯನ್ನು ನಮ್ಮ ಸಮಾಜದಲ್ಲಿ ಬ್ರಾಹ್ಮಣನೆಂದು ಕರೀತಾರೆ ಅಲ್ವಾ? ಆ ವ್ಯಕ್ತಿ ಯಾವ ದುರಭ್ಯಾಸಕ್ಕೂ ಈಡಾಗದೆ ಉತ್ತಮ ಗುಣವನ್ನು ಬೆಳೆಸ್ಕೊಂಡಿರ್ತಾನೋ ಅಂಥ ಮನುಷ್ಯನನ್ನು ಬ್ರಾಹ್ಮಣನೆಂದು ಕರಿತೀವಿ ಅಂಥೇಳಿ ಯುಧಿಷ್ಠಿರ ಯಕ್ಷನಿಗೆ ಉತ್ತರವನ್ನು ಕೊಡ್ತಾನೆ. ಯಕ್ಷನ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಈ ಪ್ರಪಂಚದಲ್ಲಿ ಆಶ್ಚರ್ಯಕರ ಸಂಗತಿ ಯಾವುದು? ಯುಧಿಷ್ಠಿರ ರಿಪ್ಲೈಡ್ ಫಾರ್ ದಟ್, ಎವ್ರಿ ಡೇ ಮ್ಯಾನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಎಮೋಸ್ ಅಬೌಡ್ ಆ್ಯಂಡ್ ಏಟ್ those who remain seek to live forever. This verily is the greatest wonder. ಅಂದರೆ ಪ್ರತಿದಿನ ಮನುಷ್ಯರು ಸತ್ತು ಯಮನ ಸ್ಥಳಕ್ಕೆ ಹೋಗುವುದನ್ನು ನೋಡುತ್ತಿದ್ದರೂ ಸಹ ತಾವು ಶಾಶ್ವತವಾಗಿ ಜೀವಿಸುವರಂತೆ ಕಾಣುತ್ತಾರೆ. ಇದು ನಿಜಕ್ಕೂ ದೊಡ್ಡ ಆಶ್ಚರ್ಯ. ಇಸ್ ನಾಟ್ ಇನ್ ದ ಎಂಡ್ ದ ಯಕ್ಷ ಆಸ್ಕ್, ಕೊನೆಯಲ್ಲಿ ಅಂದರೆ ಎಲ್ಲ ಪ್ರಶ್ನೆಯನ್ನು ಕೇಳಿದ ನಂತರ ಕೊನೆಯಲ್ಲಿ ಯಕ್ಷ ಕೇಳ್ತಾನೆ, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ ಕ್ಯಾನ್ ಬಿ ರಿವ್ಯೂಡ್. ಓ ಕಿಂಗ್ ಅಂತಂದರೆ ಯುಧಿಷ್ಠಿರನ ಕುರಿತು ಮಾತಾಡ್ತಾನೆ. ಒನ್ ಆಫ್ ಯುವರ್ ಡೆಡ್ ಬ್ರದರ್ ಅಂತಂದರೆ ಇಲ್ಲಿ ಸತ್ತಿರುವಂತಹ ನಿಮ್ಮ 4 ಜನರೋ ತಮ್ಮಂದಿರಲ್ಲಿ ಒನ್ ಕ್ಯಾನ್ ಬಿ ರಿವ್ಯೂಡ್ ಅಂದರೆ ಒಬ್ಬನೇ ಮಾತ್ರ ಪುನರ್ಜನ್ಮವನ್ನು ಪಡ್ಕೋತಾನೆ. ಹೂಮ್ ಡು ಯು ವಾಂಟ್ ರಿವ್ಯೂಡ್? ಯಾರಿಗೆ ನೀನು ಪುನರ್ಜನ್ಮವನ್ನು ಕೊಡಿಸ್ತೀಯ? ಈ ಶಲ್ ಕಮ್ ಬ್ಯಾಕ್ ಟು ಲೈಫ್, ಅವನು ಮತ್ತೆ ಜೀವಂತವಾಗಿ ಎದ್ದು ಬರ್ತಾನೆ ಅಂತ ಯಕ್ಷ ಯುಧಿಷ್ಠಿರನಿಗೆ ಹೇಳ್ತಾನೆ. ಯುಧಿಷ್ಠಿರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ದೆನ್ ರಿಪ್ಲೈಡ್. ಯುಧಿಷ್ಠಿರ ಸ್ವಲ್ಪ ಸಮಯದ ಯೋಚನೆ ಮಾಡಿ ಮತ್ತೆ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಮೇ ದ ಕ್ಲೌಡ್ ಕಾಂಪ್ಲೆಕ್ಷನ್ ಅಂತಂದರೆ ಮೋಡದ ಮೈಬಣ್ಣವಿರುವ, ಲೋಟಸ್ ಹೈಡ್ ಅಂದರೆ ಕಮಲದ ಕಣ್ಣಿರುವ, ಬ್ರಾಡ್ ಚೆಸ್ಟ್ ವಿಶಾಲವಾದ ಎದೆ ಇರುವ, ಆ್ಯಂಡ್ ಲಾಂಗ್ ಹಾರ್ಮ್ಡ್ ನೀಳವಾದ ತೋಳಿರುವ ನಕುಲ, ಲೇಯಿಂಗ್ ಲೈಕ್ ಎ ಫಾಲನ್ ಎಬೋನಿ ಟ್ರೀ. ಫಾಲನ್ ಎಬೋನಿ ಅಂತಂದರೆ ಕಪ್ಪು ಮರ. ಓಕೆ, ಕಪ್ಪು ಜಾತಿಗೆ ಸೇರಿದಂಥ ಒಂದು ಮರ. ಆ ಮರದಂತೆ ಬಿದ್ದಿರುವಂತಹ ನಕುಲ ಹೆದ್ದೆ ಇಳ್ಳಿ ಅಂತ ಯುಧಿಷ್ಠಿರ ಕೇಳ್ಕೋತಾನೆ. ದ ಯಕ್ಷ ವಾಸ್ ಪ್ಲೀಸ್ಡ್ ಅಟ್ ದಿಸ್ ಆ್ಯಂಡ್ ಆಸ್ಕ್ಡ್ ಯುಧಿಷ್ಠಿರ. ದ ಯಕ್ಷ ವಾಸ್ ಪ್ಲೀಸ್ಡ್ ಅಂತಂದರೆ ಯಕ್ಷನಿಗೆ ಯುಧಿಷ್ಠಿರನ ಮಾತನ್ನು ಕೇಳಿ ತುಂಬ ಸಂತೋಷವಾಗಿ ಮತ್ತೆ ಅವನ್ನ ಪ್ರಶ್ನೆಯನ್ನು ಕೇಳ್ತಾನೆ. ವೈ ಡಿಡ್ ಯು ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫ್ಯಾಂಟ್? 16,000 ಆನೆ ಬಲವುಳ್ಳವನ ಭೀಮನನ್ನು ಬಿಟ್ಟು ನೀನು ನಕುಲನಿಗೆ ಯಾಕೆ ಆದ್ಯತೆಯನ್ನು ಕೊಟ್ಟೆ? ಐ ಹ್ಯಾವ್ ಹರ್ಡ್ ದಟ್ ಭೀಮ ಈಸ್ ಮೋಸ್ಟ್ ಡಿಯರ್ ಟು ಯು. ನಾನು ಕೇಳ್ಪಟ್ಟಿದ್ದೇನೆ ಭೀಮ ನಿನಗೆ ತುಂಬ ಪ್ರೀತಿ ಪಾತ್ರನಾದವನು. ಅವನನ್ನು ಬಿಟ್ಟು ನೀನು ನಕುಲನಿಗೆ ಯಾಕೆ ಮರುಜೀವನ ಕೊಡೋಕ್ಕೆ ಇಷ್ಟಪಡ್ತಾ ಇದೆಯಾ? ಓಕೆ, ಆ್ಯಂಡ್ ವೈ ನಾಟ್ ಅರ್ಜುನ? ಮತ್ತು ಅರ್ಜುನನೇ ಆಗಿಬಿಟ್ಟೆ. ಊಸ್ ಪ್ರೊವಿಸ್ ಇನ್ ಹಾರ್ಮ್ ಈಸ್ ಯುವರ್ ಪ್ರೊಟೆಕ್ಷನ್. ಪ್ರೊವಿಸ್ ಅಂತಂದರೆ ಅವನಲ್ಲಿ ಕೈಯಲ್ಲಿರುವಂತಹ ಪರಾಕ್ರಮ, ಅವನ ತೋಳಲ್ಲಿ ಇರುವಂಥ ಪರಾಕ್ರಮ ನಿನ್ನ ರಕ್ಷಣೆಗಾಗಿ, ಪ್ರೊಟೆಕ್ಷನ್ ಅಂತಂದರೆ ರಕ್ಷಣೆಗಾಗಿರೋದು. ಓಕೆ, ಟೆಲ್ ಮಿ ವೈ ಯು ಚೂಸ್ ನಕುಲ ರಾದರ್ ದ್ಯಾನ್ ಹೀದರ್ ಆಫ್ ದಿಸ್ ಟೂ. ಇವರಿಬ್ಬರನ್ನು ಬಿಟ್ಟು ನೀನು ಯಾಕೆ ನಕುಲನ ಮಾತ್ರ ನೀನು ಆದ್ಯತೆ ಕೊಟ್ಟೆ, ಹೇಳು ನನಗೆ ಅಂಥೇಳಿ ಯುಧಿಷ್ಠಿರನ ಯಕ್ಷ ಕೇಳ್ತಾ ಇದ್ದಾನೆ. ಯುಧಿಷ್ಠಿರ ರಿಪ್ಲೈಡ್. ಯುಧಿಷ್ಠಿರ ಯಕ್ಷನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಓ ಯಕ್ಷ,
ಕುಂತಿ ಆ್ಯಂಡ್ ಮಾದ್ರಿ ವ್ಯಾರ್ ದ ಟೂ ವೈಫ್ಸ್ ಆಫ್ ಮೈ ಫಾದರ್. ನನ್ನ ತಂದೆಗೆ ಕುಂತಿ ಮತ್ತು ಮಾದರಿ ಎಂಬುವರು ಇಬ್ಬರ ಹೆಂಡತಿಯರು. ಐ ಆಮ್ ಎ ಸನ್ ಆಫ್ ಕುಂತಿ, ಐ ಆಮ್ ಸರ್ವೈವಿಂಗ್. ನಾನು ಕುಂತಿಯ ಮಗ, ನಾನು ಬದುಕುಳಿದಿದ್ದೇನೆ. ಆ್ಯಂಡ್ ಸೊ ಸಿ ಈಸ್ ನಾಟ್ ಕಂಪ್ಲೀಟ್ಲಿ ಬ್ರೀವ್ಡ್. ಆದ್ದರಿಂದ ಅವಳು ಸಂಪೂರ್ಣವಾಗಿ ದುಃಖಿತಳಾಗುವುದಿಲ್ಲ. ಸೊ ಟು ಬಿ ಫೇರ್, ಅದರಿಂದ ನಾನು ನ್ಯಾಯಬದ್ಧವಾಗಿ ಐ ಆಸ್ ದಟ್ ಮಾದ್ರಿ ಸನ್ ನಕುಲ ಟು ಬಿ ರಿವ್ಯೂಡ್. ನಾನು ಕೇಳ್ಕೊತಾ ಇದ್ದೇನೆ, ಮಾದ್ರಿಯ ಮಗ ನಕುಲ ಬದುಕುಳಿಯಲಿ. ದಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಇಂಪಾರ್ಚುಲಿಟಿ. ಆ ಯುಧಿಷ್ಠಿರನ ನಿಷ್ಪಕ್ಷಪಾತವನ್ನು ನೋಡಿ ಆ ಯಕ್ಷನಿಗೆ ತುಂಬಾ ಸಂತೋಷ ಆಗುತ್ತೆ. ಆ್ಯಂಡ್ ಗ್ರ್ಯಾಂಡ್ ದಟ್ ಆಲ್ ಈಸ್ ಬ್ರದರ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ಆದ್ದರಿಂದ ಎಲ್ಲ 4 ಜನ ತಮ್ಮಂದಿರೂ ಸಹ ಜೀವಂತವಾಗಿ ಎದ್ದು ಬರಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಇಟ್ ವಾಸ್ ಎಮಾ ದ ಲಾರ್ಡ್ ಆಫ್ ಡೆತ್ ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡಿಯರ್ ಆ್ಯಂಡ್ ದ ಯಕ್ಷ. ಇಟ್ ವಾಸ್ ಎಮಾ, ಅದು ಯಾರಪ್ಪ ಅಂತಂದರೆ ಅದು ಯಮ. ಯಮ ಅಂತಂದರೆ ಯಮಧರ್ಮರಾಜ. ದ ಲಾರ್ಡ್ ಆಫ್ ಡೆತ್, ಸಾವಿನ ಮಹಾರಾಜ. ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡಿಯರ್ ಆ್ಯಂಡ್ ದ ಯಕ್ಷ. ಈ ಯಮಧರ್ಮರಾಯನೇ ಜಿಂಕೆಯಾಗಿ ಮತ್ತು ಯಕ್ಷನಾಗಿ ರೂಪವನ್ನು ತಾಳಿದ್ದ. ಸೊ ದಟ್ ಈ ಮೈಟ್ ಸಿ ಈಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ಹಿಮ್. ಯಾಕೆ ಅವನು ಈ ಥರ ರೂಪವನ್ನು ತಾಳಿದ್ದ ಅಂತಂದರೆ, ಅವನ ಮಗ ಯಾರು, ಯಮನ ಧರ್ಮರಾಯನ ಮಗ ಯುಧಿಷ್ಠಿರನ ನೋಡೋದಕ್ಕೆ ಮತ್ತು ಅವನನ್ನು ಪರೀಕ್ಷೆಯನ್ನು ಮಾಡೋದಕ್ಕೆ. ಯುಧಿಷ್ಠಿರ ಬಂದು ಪಾಂಡವರಾಜನ ಮಗ ಅಲ್ವಾ, ಇವನು ಯಾಕೆ ಯಮಧರ್ಮರಾಜನ ಮಗನಾಗ್ತಾನೆ? ಇದಕ್ಕೊಂದು ಕಾರಣ ಇದೆ ಮಕ್ಕಳ. ಪಾಂಡವ ಮಹಾರಾಜನಿಗೆ 5 ಜನ ಗಂಡು ಮಕ್ಕಳಾದರೂ ಸಹ ಈ 5 ಜನ ಗಂಡು ಮಕ್ಕಳು ಒಬ್ಬೊಬ್ಬರ ದೇವರ ವರಪ್ರಸಾದದಿಂದ ಜನಿಸಿರೋದು. ಓಕೆ, ಈಗ ಯುಧಿಷ್ಠಿರ ಯಮಧರ್ಮರಾಯನ ವರಪ್ರಸಾದವಾದರೆ ಭೀಮ ಬಂದು ವಾಸುದೇವ, ಅರ್ಜುನ ಬಂದು ಇಂದ್ರದೇವ, ನಕುಲ ಸಹದೇವ ಬಂದು ಅಶ್ವಿನಿ ದೇವತೆಗಳು ಅಂತಿದ್ದಾರೆ. ಇವರ ವರಪ್ರಸಾದದಿಂದ ಜನಿಸಿದ್ದು. ಇವು ಪಾಂಡವ ಮಹಾರಾಜ ತಂದೆ ಆದರೂ ದೇವರೂಪದ ತಂದೆ ಅಂತ ಇವರನ್ನು ನಾವು ಈ ಎಂಬ್ರೇಸ್ಡ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ಡ್ ಹಿಮ್. ಈ ಎಂಬ್ರೇಸ್ಡ್ ಅಂದರೆ ಯಮಧರ್ಮರಾಯ ಯುಧಿಷ್ಠಿರನ ಎಂಬ್ರೇಸ್ಡ್ ಅಂದರೆ ಅಪ್ಪಿಕೊಂಡು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಲಾಸ್ಟ್ ಪ್ಯಾರಾಗ್ರಾಫ್. ಯಮ ಸೆಡ್, ಓನ್ಲಿ ಎ ಫ್ಯೂ ಡೇಸ್ ರಿಮೈನಿಂಗ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸಿಲ್ ಇನ್ ದ ಫಾರೆಸ್ಟ್. ಈ ವನವಾಸ ಒಂದಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿದೆ. ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತಂದರೆ ನಿಗದಿತ ಅವಧಿ. ಓಕೆ, ಇಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿದೆ. ದ 13 ಇಯರ್ ವಿಲ್ ಆಲ್ಸೋ ಪಾಸ್ಡ್ ಬೈ. ಈಗ 12ನೇ ವರ್ಷದಲ್ಲಿದ್ದೀರಾ, ಮತ್ತು ಮುಂದೆ ಬರುವ 13 ವರ್ಷವನ್ನು ಸಹ ನೀವು ಏನು ಮಾಡ್ತೀರಾ, ಹಿಂಗೆ ಕಾಲ ಕಳೆದುಬಿಡ್ತೀರಾ. ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ಯಾವುದೇ ನಿಮ್ಮ ಶತ್ರುಗಳು, ಅವರ ಶತ್ರುಗಳು ಯಾರು, ಕೌರವರು ತಾನೇ ಅವರ ಶತ್ರುಗಳು, ಅವರು ನಿಮ್ಮನ್ನು ಡಿಸ್ಕವರ್ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಯು ವಿಲ್ ಸಕ್ಸಸ್ಫುಲಿ ಫಿಲ್ ಯುವರ್ ಅಂಡರ್ಟೇಕನ್. ನೀವು ಕೈಗೊಂಡಿರುವಂತಹ ಕಾರ್ಯ, ಅಂಡರ್ಟೇಕನ್ ಅಂದರೆ ಕೈಗೊಂಡಿರುವಂಥ ಕಾರ್ಯ ಅಂದರೆ ವನವಾಸವನ್ನು ನೀವೇನು ಮಾಡ್ತೀರಾ, ಫಲಭರಿತವಾಗಿ ನೀವು ಸಂಪೂರ್ಣಗೊಳಿಸ್ತೀರಾ. ಆ್ಯಂಡ್ ಸೇಯಿಂಗ್ ದಿಸ್ ಈ ಡಿಸಪಿಯರ್. ಇದನ್ನು ಹೇಳಿ ಯಮಧರ್ಮರಾಯ ಕಣ್ಮರೆ ಆಗ್ತಾನೆ. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ದ ಸ್ಟೋರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, I hope you all understand the lesson. Please try to make notes of your own. See you in the next class. Thank you.